ನಮಸ್ತೆ. ಗುರುವಾರದ ವಿಡಿಯೋ. ಗುರುವಾರ ಬೆಳಗ್ಗೆ ಬೇಗ ಹೋಗಿ ಹೂವ ಎಲ್ಲ ತಗೊಂಡ್ ಬಂದೆ. ನನಗೂ ಸ್ವಲ್ಪ ಲೋ ಬಿಪಿ ಇರೋದ್ರಿಂದ ಬೇಗ ಬೇಗ ಕೆಲಸ ಮಾಡಕ್ಕಾಗ್ಲಿಲ್ಲ. ನಿಧಾನ ಆಯ್ತು. ಅಷ್ಟರಲ್ಲಿ ನಮ್ಮ ಮನೆಗೆ ಡಬ್ಬಿಂಗ್ ಆರ್ಟಿಸ್ಟು ಆಶಮ್ಮ ಅವರು ಕೂಡ ಬಂದ್ರು. ಆಶಮ್ಮ ಬಂದಾಗ್ಲೇ ನಾನು ಹೂವಿನ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಅಮ್ಮ ಹೂವ ಮತ್ತೆ ಬಾಳೆಹಣ್ಣು, ಸ್ವೀಟ್ಸು ಎಲ್ಲ ತಗೊಂಡ್ ಬಂದಿದ್ರು. ಹೂವಿನ ಅಲಂಕಾರ ಎಲ್ಲ ಮಾಡಿ, ಅಮ್ಮ ತಂದಿದ್ದಂಥ ಮಲ್ಗೆ ಹೂವನ್ನು ಕೂಡ ನಾನು ಅಮ್ಮನ ಮುಂದೆನೆ ರಾಯರ ಮುಂದೆ ಇಟ್ಟು ಮುಡಿಸ್ದೆ. ಅಮ್ಮ ಅವರು ಸುಮಾರು ಒಂದು 5-6 ಸಾವಿರ ಮೂವಿ, ಸೀರಿಯಲ್ಸು ಎಲ್ಲದಕ್ಕೂನು ತೆರೆ ಹಿಂದೆ ತುಂಬ ಜನಕ್ಕೆ ವಾಯ್ಸ್‌ನ ಕೊಟ್ಟಿದ್ದಾರೆ. ಆದ್ರೆ ನಾವು ಮೂವಿ, ಸೀರಿಯಲ್ಲು ನೋಡುವಾಗ ಯಾರು ಇವ್ರಿಗೆ ವಾಯ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಲ್ಲ. ತೆರೆ ಹಿಂದೆ ಕಾಣಿಸಿಕೊಳ್ಳುವ ಆಶಮ್ಮನವರು ನಿನ್ನೆ ನಮ್ಮ ಮನೆಗೆ ಬಂದ್ರು. ನಮ್ಮ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಏನೇನ್ ನಡೀತು ಅನ್ನೋದನ್ನ ಅವರು ಪಾಪ ಕಣ್ಮುಂದೆನೆ ನೋಡಿದ್ರು. ಕಣ್ಮುಂದೆ ನೋಡಿ ಕಣ್ ತುಂಬ್ಕೊಂಡ್ರು. ಯಾಕೆಂದ್ರೆ ಒಬ್ರೋ ಇಬ್ರೋ ಇಲ್ಲ ನಾನು ನಮ್ಮಮ್ಮ ಇದ್ದಾಗ ಹೂವ ಇಟ್ಬಿಟ್ಟೇನೋ ಬೆಳೆಸ್ಬಿಟ್ರು ಅಂತ ಬೇಕಾದ್ರೆ ನೀವು ತಪ್ಪಾಗಿ ತಿಳ್ಕೊಬೋದು. ಆದ್ರೆ 4 ಜನ ನಮ್ಮ ಮನೇಲಿದ್ದಾಗ ನಾವು ಆ ಥರ ಮಾಡಕ್ಕಾಗಲ್ಲ. ಆ ಥರ ನಾವು ಮಾಡೋದು ಇಲ್ಲ. ನಮಗ್ ಬೇಡವೂ ಬೇಡ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೆಳಿಬೇಕು ಅನ್ನೋದಾದ್ರೆ ಕಷ್ಟಪಟ್ಟು ನಾನು ತುಂಬಾ ವರ್ಷದಿಂದ ಬೆಳೀತಿದ್ದೀನಿ. ಬರೀ ರಾಯರು ವಿಡಿಯೋನೇ ಹಾಕೊಂಡು ನಾನು ಬೆಳೀತಿಲ್ಲ. ರಾಯರು ಬೆಳೆಸ್ತಿದ್ದಾರೆ. ಎಲ್ಲಾ ಥರ ಸುಮಾರು ವಿಡಿಯೋಸ್‌ಗಳನ್ನ ನಾನು ಮಾಡಿದ್ದೀನಿ. ನೋಡ್ಕೋಬೋದು. ಹೂವ ಇಟ್ಟು ಬೆಳೆಸ್ತೀವಿ ಅಂತ ಅಂದ್ರೆ ಸುಮ್ನೆ ಅಲ್ಲ. ರಾಯರು ಕೊಡ್ತಾರೆ, ಹೂವ ಪ್ರಸಾದ ಆಗುತ್ತೆ. ಪ್ರತ್ಯಕ್ಷವಾಗಿ ನೋಡಿರೋರ್ಗೆ ಗೊತ್ತು. ಡಿ.ಸಿ.ಸಿ ಮೇಡಮ್ ಅಂದ್ರೆ ಇವರು ನಮ್ಮ ಮನೆಯಲ್ಲಿ ಸ್ಯಾರೀಸ್‌ನೆಲ್ಲ ನಮ್ಮ ಮನೆಯಿಂದ ಕೊರಿಯರ್ ಅವ್ರು ತಗೊಂಡ್ ಹೋಗ್ತಾರೆ ಅವ್ರ ಆಫೀಸ್‌ಗೆ. ಅವರು ಕೂಡ ಪ್ರತ್ಯಕ್ಷವಾಗಿ ನಮ್ಮ ಮನೆಯಲ್ಲಿ ಹೇಗೆ ಪ್ರಸಾದ ಆಗುತ್ತೆ ಅನ್ನೋದನ್ನ ನೋಡಿದ್ದಾರೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಬೆಳೆಯಕ್ಕೋಸ್ಕರ ಸಾಕು ಇಷ್ಟು ಬೆಳೆದಿದ್ದೀನಿ. ಜನ ಇಷ್ಟು ನಮ್ಮನ್ನ ಗುರ್ತಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಇನ್ನೆಷ್ಟು ಬೆಳೆಯೋದು? ಮನುಷ್ಯನಿಗೆ ಸಾಯೋವರೆಗೂ ಆಸೆ ತಪ್ಪಲ್ವಂತೆ. ಇನ್ನೂ ಬೆಳಿಬೇಕು, ಇನ್ನೂ ಹೋಗ್ಬೇಕು ಅಂತ. ನನಗೆ ಸಾಕು ನಿಮ್ಗಳ ಪ್ರೀತಿ ಸಿಕ್ಕಿದೆ, ನಿಮ್ಮ ಆರೈಕೆ ಸಿಕ್ಕಿದೆ, ನಿಮ್ಮ ಆಶೀರ್ವಾದ ಸಿಕ್ಕಿದೆ, ರಾಯರ ಆಶೀರ್ವಾದ ಇದೆ. ಸಾಕಿಷ್ಟು. ಎಷ್ಟೋ ಜನ ಅವ್ರವ್ರ ಮನೇಲಿ ಪೂಜೆ ಮಾಡ್ತಿದ್ದಾರೆ, ಸೇವೆ ಮಾಡ್ತಿದ್ದಾರೆ. ಅವರೆಲ್ಲ ನನಗೆ ಒಳ್ಳೆಯದನ್ನ ಬಯಸ್ತಾರಲ್ಲ. ಇದಕ್ಕಿಂತ ಇನ್ನೇನು ಬೇಕು? ಇನ್ನು ಮುಂದೆ ಬೆಳಿಬೇಕು ಅನ್ನೋ ಆಸೆ ಏನೂ ಇಲ್ಲ. ಸಾಕು ತೃಪ್ತಿಯಿಂದ ಇದ್ದೀನಿ. ರಾಯರು ನನ್ನನ್ನ ಇರುವಷ್ಟರಲ್ಲೇ ನಾನು ಹೆಂಗಿದ್ದೀನಿ, ನಾನು ತೃಪ್ತಿಯಿಂದಾನೇ ಇದ್ದೀನಿ ಅಂತ ನಾನು ರಾಯರ ಹತ್ರ ಇವತ್ತಿಗೂ ನಾನು ಹೇಳ್ತೀನಿ. ನನಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲೇ ನಾನು ಜೀವನ ಮಾಡ್ತಿದ್ದೀನಿ. ಅದರಲ್ಲೇ ನಾನಿದ್ದೀನಿ. ನನ್ನನ್ನ ರಾಯರು ಎಲ್ಲಿ ಹೆಂಗೆ ಇಡಬೇಕು ಹಂಗೆ ಇಟ್ಬಿಟ್ಟಿದ್ದಾರೆ. ಹಂಗಾಗಿ ನನಗೆ ಯಾವುದೇ ರೀತಿ ಆಸೆ ಅನ್ನೋದು ಇಲ್ಲ. ಕೆಲವರು ತಪ್ಪಾಗಿ ತಿಳ್ಕೊತಾರೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಈ ಲೈಕ್ಸು, ಫಾಲೋವರ್ಸು ನಾವೆಷ್ಟೇ ಬೆಳೆದ್ರೂ ಒಂದಲ್ಲ ಒಂದು ದಿನ ಮಣ್ಣಿಗೆ ಹೋಗ್ಲೇಬೇಕು. ಯಾಕೆಂದ್ರೆ ಸಾವು ಯಾರಿಗೂ ಬಿಡಲ್ಲ. ಎಲ್ರಿಗೂ ಇರುತ್ತೆ. ಒಳ್ಳೇದ್ ಮಾಡ್ದೋರ್ಗೂ ಇರುತ್ತೆ, ಕೆಟ್ಟದ್ ಮಾಡ್ದೋರ್ಗೂ ಇರುತ್ತೆ. ಆದ್ರೆ ನಾವೇನಾರ ತಪ್ಪು ಮಾಡಿದೀವಿ ಅಂದ್ರೆ ರಾಯರೇ ನಮ್ಗೆ ಶಿಕ್ಷೆ ಕೊಡ್ತಾರೆ. ಯಾರು ಏನು ಹೇಳ್ಬೇಕಾಗಿರೋ ಅಂಥದ್ದೇನೂ ಇಲ್ಲ. ನಾನ್ ತಪ್ಪಾಗಿ ನಡ್ಕೊತಿದ್ದೀನಾ? ನಾನ್ ತಪ್ಪು ಮಾಡ್ತಿದ್ದೀನಾ? ರಾಯರೆಲ್ಲ ನೋಡ್ತಿರ್ತಾರೆ. ಅವ್ರು ಕಣ್ ಮುಚ್ಕೊಂಡ್ ಕೂತಿಲ್ಲ. ಅನ್ಕೋಬೋದು ಕಣ್ ಮುಚ್ಕೊಂಡ್ ಕೂತಿದಾರೇನೋ ಅಂತ. ಆದ್ರೆ ಕಣ್ ಮುಚ್ಕೊಳಲ್ಲ. ನಾವೇನೇ ಮಾತಾಡಿದ್ರು ಪ್ರತಿಯೊಂದು ಶಬ್ದನೂ ಕೂಡ ರಾಯರಿಗೆ ಗೊತ್ತಾಗುತ್ತೆ. ನಾವು ಒಳ್ಳೇದ್ ಮಾಡ್ತಿದೀವಾ? ಕೆಟ್ಟದ್ ಮಾಡ್ತಿದೀವಾ? ನಾನು ಹೇಗ್ ಪೂಜೆ ಮಾಡ್ತಿದ್ದೀನಿ? ನಾನು ಮನ್ಸಿಂದ ಮಾಡ್ತಿದ್ದೀನಾ? ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸ್ಕೊಳಕ್ ಮಾಡ್ತಿದ್ದೀನಾ? ಇಲ್ವಾ? ಅನ್ನೋದು ರಾಯರಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಆದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರ್ಗೆ ನಾವು ಅರ್ಥ ಮಾಡ್ಸಕ್ಕೆ ಆಗಲ್ಲ. ಯಾಕೆಂದ್ರೆ ನಾವು ರಾಯರನ್ನ ನಂಬಿದೀವಿ. ರಾಯರಿಗೆ ನಾವೇನು ಅನ್ನೋದು ಗೊತ್ತಾದ್ರೆ ಸಾಕು ಅಷ್ಟೇ. ದಯವಿಟ್ಟು ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಾನೇನಾದ್ರು ತಪ್ಪು ಮಾಡಿದ್ದೀನಿ ಅನ್ನೋದಾದ್ರೆ ರಾಯರಿದ್ದಾರೆ. ನಾನು ಯಾವಾಗ್ಲೂ ಹೇಳೋದಷ್ಟೇ. ನಾವು ತಪ್ಪು ಮಾಡಿದ್ದೀವಿ ಅಂದ್ರೆ ರಾಯರಿದಾರಲ್ವಾ, ಅವರೇ ನಮ್ಮನ್ನ ನೋಡ್ಕೋತಾರೆ. ಅವರೇ ನಮ್ಗೆ ಶಿಕ್ಷೆನೂ ಕೊಡ್ತಾರೆ. ನಾನ್ ಕಣ್ಮುಂದೆ ನೋಡಿದೀನಿ. ನಮ್ಗೆ ಏನೆಲ್ಲ ತೊಂದ್ರೆ ಕೊಟ್ರು, ನಮ್ಗೆ ಎಷ್ಟೆಲ್ಲ ಅವಮಾನಗಳು ಮಾಡಿದ್ರು. ಅವರೆಲ್ಲರೂ ಇವತ್ತು ಯಾವ್ಯಾವ ಪರಿಸ್ಥಿತಿಲಿ ಇದ್ದಾರೆ ಅನ್ನೋದು ನಾವು ಕಣ್ಮುಂದೆ ನೋಡಿದೀವಿ. ಹಾಗಾಗಿ ನಾವ್ ಯಾರ ಬಗ್ಗೆ ಏನು ಮಾತಾಡ್ಬಾರ್ದು. ನಾವು ಸತ್ಯವಾಗಿದೀವ, ನ್ಯಾಯ, ನೀತಿ, ಧರ್ಮದಿಂದ ಇದೀವ ಅನ್ನೋದು ದೇವ್ರಿಗ್ ಗೊತ್ತಿರುತ್ತೆ, ರಾಯರಿಗ್ ಗೊತ್ತಿರುತ್ತೆ. ರಾಯರನ್ನ ನಂಬಿ ಬದುಕೋರ್ಗೆ ರಾಯರೇ ಇದ್ದಾರೆ. ತಂದೆ ತಾಯಿ ಸ್ಥಾನದಲ್ಲಿ ಅವ್ರು ಇರ್ಬೇಕಾದ್ರೆ ತಂದೆ ತಾಯಿ ಹೇಗೆ ನಮ್ಗೆ ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ತಾರೋ ಹಾಗೆ ರಾಯರು ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ತಿದ್ದಿ ಬುದ್ಧಿ ಹೇಳ್ತಾರೆ. ಹಂಗಾಗಿ ನನ್ನ ಆ ಒಂದೆರಡು ಮಾತುಗಳನ್ನ ಹೇಳ್ಬೇಕಿತ್ತು, ಹೇಳಿದೀನಿ. ಯಾಕೆಂದ್ರೆ ಇವತ್ತು ನೋಡಿ ಆಶ್ರಮ ಬಂದಿದ್ದಾರೆ. ಆಶ್ರಮ ಮನೇಲಿ ನಾನು, ಆಶಮ್ಮ, ನಮ್ಮಮ್ಮ ಮತ್ತೆ ಡಿ.ಟಿ.ಟಿ.ಸಿ ಮೇಡಮು ಅವರು ಕೂಡ ಇದ್ರು. ಅವರು ಮದ್ವೆಗೆ ಹೋಗ್ಬೇಕಿತ್ತು ಅಂತ ಅವರು ಪಾಪ ಬೇಗ ಬೇಗ ಊಟ ಮಾಡ್ಕೊಂಡು ಹೋದ್ರು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ತುಂಬಾ ಜನಕ್ಕೆ ನಮ್ಮ ಮನೆಯಲ್ಲಿ ರಾಯರ ಪ್ರಸಾದದಿಂದ ಒಳ್ಳೇದಾಗಿದೆ.
ಎಷ್ಟೋ ಜನರ ಲೈಫು ಚೇಂಜ್ ಆಗಿದೆ. ಹಾಗಾಗಿ ಅದೆಲ್ಲ ನೋಡಿರೋರ್ಗೆ, ಅದೆಲ್ಲ ಅನುಭವ ಆಗಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಅಷ್ಟೇ ರಾಯರಿದ್ದಾರೆ. ಅಮ್ಮ ತುಂಬ ವರ್ಷಗಳ ನಂತರ ನಮ್ಮನೆಗೆ ಬಂದರು. ಅದು ನಾನು ಇನ್ನೂ ಪೂಜೆ ಮಾಡಿರಲಿಲ್ಲ. ಪೂಜೆಗೆ ಮುಂಚೆನೇ ಅವರು ಬಂದರು. ಬಂದಮೇಲೆ ನಾನು ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದೆ. ನನ್ನ ತಾಯಿ ಅಡುಗೆ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ಅಡುಗೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ಯಾವತ್ತೇ ಆಗ್ಬೋದು ಈ ಬೆಳಿಬೇಕು, ದುಡ್ಡು ಮಾಡಬೇಕು ಅನ್ನೋ ಹುಚ್ಚು ಬಂದಾಗ ದೇವರು ಯಾವುದೋ ಒಂದು ಕಡೆ ತಿರುಗಿಸ್ಬಿಡ್ತಾರಂತೆ. ಹಾಗಾಗಿ ಬೆಳೆಯೋ ಹುಚ್ಚು ಇಲ್ಲ, ದುಡ್ಡು ಮಾಡೋ ಹುಚ್ಚು ಇಲ್ಲ. ನನಗೆ ರಾಯರು ಕೊಟ್ಟಿರೋದೇ ಸಾಕು. ನೆಮ್ಮದಿಯಾಗಿದ್ದೀವಿ. ನೆಮ್ಮದಿಯಾಗಿ ಒಂದೆರಡು ಹೊತ್ತು ಊಟ ಮಾಡ್ತೀವಿ. ವಾರಕ್ಕೊಂದ್ಸಲಿ ರಾಯರಿಗೆ ಹೂವು ಹಾಕ್ತೀನಿ. ಕೈಯಲ್ಲಿ ಇವಾಗ ಒಂದು ಕೆಲಸ ಅಂತ ಕೊಟ್ಟಿದ್ದಾರೆ. ಜೊತೆಗೆ ತಾಯಿ ಇದ್ದಾರೆ. ಅವರು ಆರೋಗ್ಯನೂ ಕೂಡ ಸುಧಾರಿಸಿದೆ. ಇದಕ್ಕಿಂತ ಇನ್ನೇನು ಬೇಕು? ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ, ಆರೋಗ್ಯ, ಒಂದು ಸ್ವಲ್ಪ ದುಡ್ಡು. ದುಡ್ಡು ಏನಕ್ಕೆ ಬೇಕು? ಯಾರ ಹತ್ರನೂ ಕೈ ಚಾಚ್ದಂಗೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಬೇಕು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಯಾರು ಏನೂ ಎತ್ಕೊಂಡು ಹೋಗಲ್ಲ. ನಾವು ಎತ್ಕೊಂಡು ಹೋಗೋದೊಂದೇ. ಸತ್ತಾಗ ಒಳ್ಳೆ ಹೆಸರು ಮಾಡಿದರೆ ಎಲ್ಲರೂ ಕೂಡ ನಾವು ಸತ್ತಾಗ ಒಂದು ಕಣ್ಣೀರು ಹಾಕ್ತಾರೆ. ನಾವೇನಾದ್ರೂ ಯಾರಿಗಾರು ಮೋಸ ವಂಚನೆ ಮಾಡಿ ಕಣ್ಣೀರು ಹಾಕ್ಸಿದ್ರೆ ಸತ್ತಾಗ ಶಾಪ ಹಾಕ್ತಾರೆ ಅಷ್ಟೇ. ಇವಾಗ ಏನಾದರೂ ಯಾರ ಹತ್ರನಾದ್ರೂ ಹೂವು ಕೇಳ್ತೀನಿ, 500 ಕೊಡಿ, 1000 ಕೊಡಿ, ಪೂಜೆ ಕೊಡಿ ಅಂತ ಕೇಳ್ತೀನ. ಒಬ್ರ ಹತ್ರ ₹1 ಕೇಳಲ್ಲ. ಒಬ್ರಿಗೂ ನಾನು ಹೂವನೂ ಕೇಳಲ್ಲ. ಆಲ್ರೆಡಿ 1 ವರ್ಷ ಆಯಿತು. ಸ್ಟಾಪ್ ಮಾಡಿಬಿಟ್ಟೆ. ಯಾಕೆಂದರೆ ಇಂಥ ಮಾತುಕತೆಗಳು ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಹೂವು ಆಗಿದ್ದಕ್ಕೇನೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋಕ್ಕೋಸ್ಕರ ಇವಳು ಗಿಮಿಕ್ ಮಾಡ್ತಾಳೆ ಅಂತ ನಾನಾ ರೀತಿ ಮಾತಾಡ್ತಾರೆ. ಅದು ನಿಮ್ಮ ಮನಸ್ಥಿತಿ. ನನ್ನ ಮನಸ್ಥಿತಿ ಅಲ್ಲ. ಅದು ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಅದನ್ನು ನೀವು ತೊಗೋತೀರ. ಅದನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನನ್ನ ಮನಸ್ಥಿತಿ ಹಿಂಗಿದೆ, ಅದನ್ನು ನಾನು ತೊಗೊತೀನಿ. ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಹಂಗೆ ಯಾರನ್ನೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ನಾವು ತಪ್ಪು ಮಾಡ್ತಿದ್ದೀವ, ಸರಿ ಮಾಡ್ತಿದ್ದೀವ ಅನ್ನೋದೆಲ್ಲ ರಾಯರಿಗೆ ಗೊತ್ತಿರುತ್ತೆ. ನಾವೇನೇ ಮಾಡಿದ್ರೂ ನಂಬಿರೋ ದೇವರಿಗೆ ಎಲ್ಲ ಗೊತ್ತಿರುತ್ತೆ. ತಪ್ಪು ಸರಿ ಅನ್ನೋದು ಅವರೇ ತೂಕಗಳನ್ನ ಮಾಡ್ತಾರೆ. ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿನೂ ಕೊಡ್ತಾರೆ. ಯಾವ ರೂಪದಲ್ಲಿ ಶಿಕ್ಷೆನೂ ಕೊಡಬೇಕು ಕೊಡ್ತಾರೆ ಅಷ್ಟೇ. ರಾಯರಿದ್ದಾರೆ. ಒಳ್ಳೆಯದಾಗಲಿ ಎಲ್ರಿಗೂ. ನನ್ನ ಮನಸ್ಸಿನಲ್ಲಿ ಇರುವಂಥ ಕೆಲವೊಂದು ಕಮೆಂಟ್ಸ್ಗಳು ಬಂದಾಗ ಆ ಕಮೆಂಟ್ಸ್ಗೆ ನಾನು ಉತ್ತರನ ಕೊಟ್ಟಿದ್ದೀನಿ ಅಂತಲೂ ಕೂಡ ಅನ್ಕೋತೀನಿ. ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಇವತ್ತಿಗೂ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಕಾಲಿಗೆ ಚಪ್ಪಲಿ ಬಿಟ್ಟಿದ್ದೀನಿ. ಕೋರ್ಟಲ್ಲಿ ಆ ವ್ಯಕ್ತಿ ಮೇಲೆ ಕೇಸ್ನ ನಾನು ಫೈಲ್ ಮಾಡಿದ್ದೀನಿ. ಆ ವ್ಯಕ್ತಿ ಬಂದೇ ಇಲ್ವಲ್ಲ ಕೋರ್ಟ್ಗೆ. ನನ್ನ ಬಗ್ಗೆ ರಾಯರ ಹತ್ರ ಹೂವು ಕೇಳ್ತಾರೆ ಹಾಗೆ ಹೀಗೆ ಅಂತ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಒಂದಷ್ಟು ನನ್ನ ಹೆಸರು ಹೇಳ್ಕೊಂಡು ವೈರಲ್ ಆದ ವ್ಯಕ್ತಿ ಯಾಕೆ ಕೋರ್ಟ್ಗೆ ಬಂದಿಲ್ಲ? ಬರಬೇಕಲ್ವಾ? ಬಂದಿಲ್ಲ. ರಾಯರ ಮೇಲೆ ಪ್ರಮಾಣ ಮಾಡಿಲ್ಲ. ಎಲ್ಲಿದೆ ಸತ್ಯ ಹೇಳಿ? ನನ್ನಲ್ಲಿ ಸತ್ಯ ಇದೆ. ನಾನು ಸತ್ಯವಾಗೇ ಇದ್ದೀನಿ. ಕರೆಕ್ಟಾಗಿ ನಡ್ಕೊತಿದ್ದೀನಿ ಅಂತ ನನ್ನ ಆತ್ಮದಲ್ಲಿ ನಾನು ತೃಪ್ತಿಯಾಗಿದ್ದೀನಿ. ನಾನು ಕರೆಕ್ಟಾಗಿ ನಡೀತಾ ಇದ್ದೀನಿ. ನಾನು ಕರೆಕ್ಟಾಗಿ ಸೇವೆನ ಮಾಡ್ತಾಯಿದ್ದೀನಿ. ನಾನು 2 ದಿನ ಪೂಜೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು ಅಂತಿಲ್ಲ. ಅವತ್ತಿಂದ ಇವತ್ತವರೆಗೂ ಹೇಗೆ ಮಾಡ್ತಿದ್ದೆ ಹಂಗೆ ಮಾಡ್ಕೊಂಡು ಬರ್ತಿದ್ದೀನಿ. ನನ್ನ ಕೈಲಾದಷ್ಟು ನನಗೇನು ಕೊಡ್ತಾರೆ ರಾಯರು ಅದಕ್ಕೆ ತಂದು ಹೂವು ಹಾಕ್ತೀನಿ, ದೀಪ ಹಚ್ತೀನಿ, ತುಪ್ಪದ ಬತ್ತಿ, ಕಡ್ಡಿ, ಕರ್ಪೂರ ಹಚ್ಚಿ ಕೈ ಮುಗಿತೀನಿ. ಇಷ್ಟೇ. ನನ್ನ ಕೈಲಿ ಏನು ಸಾಧ್ಯನೋ ಅದನ್ನು ನಾನು ಮಾಡ್ತಿದ್ದೀನಿ. ನಾನು ಮಾಡೋ ಪೂಜೆ ಏನು ಮಾಡ್ತೀನಿ ಅದನ್ನು ವಿಡಿಯೋ ಹಾಕ್ತೀನಿ. ಇಲ್ಲ ಯಾರಿಗಾದ್ರೂ ಮೆಸೇಜ್ ಹಾಕ್ತೀನ, 500 ಕೊಡಿ, 1000 ಕೊಡಿ, ಹೂವು ಕೇಳ್ತೀನಿ ಅಂತ 1000 ಮೆಸೇಜ್ ಬರುತ್ತೆ ನಮ್ಮ ರಾಘವೇಂದ್ರ ಸ್ಯಾರೀಸು ವಾಟ್ಸಪ್ ನಂಬರ್ಗೆ. 1000 ಮೆಸೇಜ್ ದಿನಕ್ಕೊಂದು 500ರಿಂದ 1000 ಇದ್ದೇ ಇರುತ್ತೆ. ಹೂವು ಕೇಳಿ ಅಕ್ಕ ಕಷ್ಟ ಅಂತ. ನಾನು ಯಾರಿಗೂ ಕೂಡ ಹೇಳೋದೊಂದೇ ಇದು ಮಾತು. ನಿಮ್ಮ ಮನೇಲಿ ನೀವು ಕೇಳ್ಕೊಳ್ಳಿ ರಾಯರಿದ್ದಾರೆ ಅಂತ ಹೇಳ್ತೀನಿ. ಇಲ್ಲೇ ರಾಯರಿದ್ದಾರೆ ಅಂತ ನಾನು ಹೇಳಲ್ಲ. ಎಲ್ಲರ ಮನದಲ್ಲಿ ಮನೆ ಮಾತಲ್ಲಿ ಎಲ್ಲರ ಕಡೆ ಎಲ್ಲೆಲ್ಲೂ ರಾಯರಿದ್ದಾರೆ ಅಂತಾನೆ ನಾನು ಹೇಳೋದು. ನನಗೆ ಆ ಥರ ಒಂದು ಈಗೋ ಇಲ್ಲ ನಾನು ಮಾಡೋ ಪೂಜೆನೇ ಸರಿ, ನಾನು ಮಾಡೋದೇ ಸರಿ ಅನ್ನೋದು ದುರಹಂಕಾರ ಆಗಲಿ ಈಗೋ ಆಗಲಿ ಏನೂ ಇಲ್ಲ. ನಾನು ಸಾಮಾನ್ಯ ನಿಮ್ಮಂತೆ ನಾನು ಮನುಷ್ಯ ಅಷ್ಟೇ. ಜೀವನನ ತುಂಬ ನೋಡ್ಬಿಟ್ಟಿದ್ದೀನಿ. ಕಷ್ಟ ಸುಖಗಳನ್ನ ನೋಡಿಕೊಂಡು ಬಂದಿದ್ದೀನಿ. ನಮಗೆ ಇವಾಗ ಏನಾಗಿದೆ ಅಂದರೆ ತುಂಬ ಏಜ್ ಆದವ್ರಿಗೆ ಏನಾಗಿರುತ್ತೆ, ದೇವರು, ದೇವಸ್ಥಾನ, ನೆಮ್ಮದಿ, ಆರೋಗ್ಯ ಅಂತಾರಲ್ಲ ಹಂಗಾಗ್ಬಿಟ್ಟಿದೆ. ನಮ್ಗೆ ಈ ವಯಸ್ಸಿಗೆ ನಮ್ಗೆ ಯಾರ ಸವಾಸನೂ ಬೇಡ. ದೇವರು, ನೆಮ್ಮದಿ, ಆರೋಗ್ಯ ಇಷ್ಟು ಸಾಕು. ಯಾರ ಹತ್ರನೂ ಕೈ ಚಾಚಬಾರ್ದು. ನಿಮ್ಮ ಒಂದು ಇದರಿಂದ ನಾವು ಹೋಗ್ಬೇಕು ಅಂತ ಇದ್ದೀವಿ ಹೊರತು ಯಾರಿಗೂ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ಕೊಂಡು ರಾಯರು ಹೂವು ಕೊಡ್ತಾರೆ ನೋಡಿ ಅಂತಿಲ್ಲ. ನಿಮ್ಮ ಭಕ್ತಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಭಕ್ತಿ ಇದೆ. ನೀವು ಭಕ್ತಿ ಇಟ್ಟು ಕೇಳಿದ್ರೆ ಖಂಡಿತ ಕೊಡ್ತಾರೆ. ರಾಯರಿದ್ದಾರೆ. ನಾವು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ತಾರೆ. ತಪ್ಪು ಮಾಡಿಲ್ಲ ಅಂದರೆ ಒಳ್ಳೆ ದಾರಿಲಿ ನಮ್ಮನ್ನು ನಡೆಸಿ ಅವರೇ ಬೆಳೆಸ್ತಾರೆ.